संहारयत्यञ्जसां सृष्ट्वा दिव्यमहोषधीशविविधान् दूरीकरोत्यामयां विप्राणो जलेन चकास्ति भुवने पीयूषं पूर्णं घटं त्वं धन्वन्तरी रूपमेशममलां भक्तास्महे श्रेयसे श्रेयसे श्रेयसे। श्री हरि जी और इसलिए विवेचन ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕಂತ ಕೇಳ್ಕೊಳ್ತೀನಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಗುರುಬಸವಲಿಂಗಾಯ ನಮಃ. ಧನ್ಯವಾದ. ಈ ಸಂಸ್ಥೆಯಿಂದ ಬ್ಲಡ್ ಬ್ಯಾಂಕ್, ನಮ್ಮ ವಿಜಯ ಮಹಾಂತೇಶ್ ಬ್ಲಡ್ ಬ್ಯಾಂಕು ಹಾಗೂ ಆಯುರ್ವೇದಿಕ್ ಸಂಸ್ಥೆ, ನಿಹಾರಿಕಾ ಸಂಸ್ಥೆ ಈ ಸಹಯೋಗದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ದಾನಗಳು ಎಲ್ಲ ದಾನಗಳು ಅದಾವ, ರಕ್ತದಾನ ಭಾಳ ಶ್ರೇಷ್ಠ ಅಂತಾರೆ. ಯಾಕಂದ್ರೆ ಇದು ಜೀವವನ್ನು ಉಳಿಸ್ತೈತಿ. ಮತ್ತು ಯಾರು ರಕ್ತ ಕೊಡ್ತಾರೋ ಅವ್ರ ಮೈಯಾಗ ಹೊಸ ರಕ್ತ ತಯಾರಾಗೈತಿ, ಅವರು ಆರೋಗ್ಯವಂತರಿರ್ತಾರೆ, ಕೊಟ್ಟವರು ಆರೋಗ್ಯವಂತರಾಗ್ತಾರೆ, ಇಸ್ಕೊಂಡವರು ಜೀವ ಉಳಿದೈತಿ. ಹೀಗಾಗಿ ಕೊಡೋದು ಎಷ್ಟು ಇನ್ನೊಬ್ಬರಿಗೆ ಲಾಭ ಕೊಡ್ತೈತೆ, ಹಂಗೆ ಯಾರು ರಕ್ತ ಕೊಡ್ತಾರೋ ಅವ್ರಿಗೂ ಕೂಡ ಅಷ್ಟೇ ಲಾಭ ಕೊಡ್ತೈತಿ. ಅದಕ್ಕಾಗಿ ಅಂಥ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ರಕ್ತದಾನವನ್ನು ಮಾಡಬೇಕು. ಮತ್ತು ಕೊಟ್ಟವರು ಏನೈತಲ್ಲ ಅದರಿಂದ ಉಪಯೋಗ ಪಡೋದು ಜೀವವನ್ನು ಉಳಿಸ್ಕೊತಾರೆ. ಇವೆರಡೂ ಕೂಡ ಭಾಳ ಅನ್ಯೋನ್ಯವಾದಂಥ ಸಂಬಂಧ. ಮತ್ತು ಇವತ್ತಿನ ದಿವಸ ವಿಜಯ ಮಹಾಂತೇಶ್ ಬ್ಲಡ್ ಬ್ಯಾಂಕ್ ನಮ್ಮ ಊರಲ್ಲಿ ಆಗಿದ್ದು ನಮಗೆಲ್ಲ ಭಾಳ ಸಂತೋಷ. ಯಾಕಂದರೆ ಬ್ಲಡ್ ಇರಲಿಲ್ಲ ಅಂದ್ರೆ ಆಪ್ರೇಷನ್ ಮಾಡೋಕ್ಕಾಗಂಗಿಲ್ಲ. ಬ್ಲಡ್ ಕಡಿಮೆ ಐತಿರ್ಬೋದು, ಬ್ಲಡ್ ತರಕ್ಕೆ ಬಾಗಲಕೋಟೆಗೆ ಹೋಗೋದು, ಅಲ್ಲಿ ಬಾಗಲಕೋಟೆಗೆ ಹೋಗಿ ಬ್ಲಡ್ ತರೋದ್ರೊಳಗೆ ಇಲ್ಲಿ ಪೇಷಂಟ್ ತೀರ್ಕೊಂಡಿರ್ತಾವೆ. ಹೀಗಾಗಿ ಅನೇಕ ಸಮಸ್ಯೆಗಳಾದಾಗ ನಮ್ಮ ನಗರದ ವೈದ್ಯರು, ನಮ್ಮ ಕಡಪೆ ಡಾಕ್ಟರು, ನಮ್ಮ ಅಕ್ಕಿ ಡಾಕ್ಟರು, ಹಿಂಗೆಲ್ಲ ವೈದ್ಯರು ಸೇರಿಕೊಂಡು ಬಹಳ ಕಷ್ಟದಿಂದ ಅದನ್ನು ದಿಲ್ಲಿಗೆ ಹೋಗಿ ಪರ್ಮಿಷನ್ ತರಬೇಕಾಗಿತ್ತು. ಅದನ್ನೆಲ್ಲ ಸೇರಿಕೊಂಡು ಒಂದು ಬ್ಲಡ್ ಬ್ಯಾಂಕನ್ನು ಮಾಡಿದ್ದಕ್ಕೆ ನಮ್ಮ ಊರಿನಲ್ಲಿ ಬಹಳ ಜೀವಗಳು ಉಳಿದು ಇಮಿಡಿಯೇಟಾಗಿ ರಕ್ತ ಪೂರೈಸ್ತಾರೆ. ಅದಕ್ಕೆ ನಮ್ಮ ಡಾಕ್ಟರ್ ಗೊಂಗಡಶೆಟ್ಟಿ ಡಾಕ್ಟರ್ ಅಧ್ಯಕ್ಷರಿದ್ದಾರೆ. ಯಾವತ್ತೂ ತಮ್ಮ ಕಣ್ಣೋಟದಿಂದ ಯಾವತ್ತೂ ನೋಡ್ತಿರ್ತಾರೆ ಅದನ್ನು. ಹೀಗಾಗಿ ಬ್ಲಡ್ ಬ್ಯಾಂಕ್ ಇಲ್ಲೇ ಇರೋದ್ರಿಂದ ಎಷ್ಟೋ ಜೀವಗಳಿಗೆ ಜೀವದಾನ ಬಂದಂಗಾಯ್ತು. ಅದಕ್ಕಾಗಿ ಇವತ್ತು ಈ ನಮ್ಮ ಇಳಕಲ್ದಲ್ಲೂ ಕೂಡ ಬ್ಲಡ್ ಬ್ಯಾಂಕ್ ಆದದ್ದು ಅತ್ಯಂತ ಸಂತೋಷ ಆಗೈತೆ ಎಲ್ಲರಿಗೂ. ಆ ನಂತರದಲ್ಲಿ ಇವತ್ತಿನ ದಿವಸ ತಾವ್ಯಾರು ಹೆಚ್ಚಾಗಿ ವಿದ್ಯಾರ್ಥಿಗಳ ರಕ್ತ ಕೊಡುವಂಗೆ ಕಾಣತೈತಿ. ಅದಕ್ಕಾಗಿ ಇವತ್ತು ಯಾಕಂದ್ರೆ ಇನ್ನೂ ಬರ್ತಾರೆ ಜನ, ಬಂದು ರಕ್ತವನ್ನು ಕೊಡ್ತಾರೆ. ರಕ್ತವನ್ನು ಕೊಡ್ರಿ. ರಕ್ತ ಜಂಕ್ ಫುಡ್ ಮತ್ತು ಖರದ ಐಟಮ್ಸ್ ಇವುಗಳನ್ನು ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡ್ರಿ ವಿದ್ಯಾರ್ಥಿಗಳು. ಬರೀ ಜಂಕ್ ಫುಡ್ ತಿಂತಾರೆ, ಫಾಸ್ಟ್ ಫುಡ್ ತಿಂತಾರೆ, ಕರ್ದು ತಿಂತಾರೆ. ಅದ್ರಾಗ ಏನು ಇರೋಂಗೇ ಇಲ್ಲ. ಅದ್ರಾಗ ಯಾವ ಶಕ್ತಿನ ಯಾವ ವಿಟಮಿನ್ಸು ಇರೋಂಗೇ ಇಲ್ಲ. ಅದನ್ನು ತಿಂದ ಮೇಲೆ ಮೈಯ ರಕ್ತ ಆಗಂದ್ರೆ ಹೆಂಗೆ ಆಗತ್ತೆ? ಅದಕ್ಕೆ ರಕ್ತ ಆಗ್ಬೇಕಾದ ಹಣ್ಣು ಜಾಸ್ತಿ ತಿನ್ನಬೇಕು, ತರಕಾರಿ ಜಾಸ್ತಿ ತಿನ್ನಬೇಕು, ಅಂದ್ರೆ ಬೇಳೆ ಕಾಳುಗಳನ್ನು ತಿನ್ನಬೇಕು. ಅದ್ರ ಜೊತೆ ಪ್ರೋಟೀನ್ಸ್ ಇರ್ತಕ್ಕಂಥ ಡ್ರೈ ಫ್ರೂಟ್ಸ್ ತಿನ್ಬೇಕು. ಹಿಂಗೆಲ್ಲ ತಿಂದ್ರೆ ರಕ್ತ ಚಲೋ ಆಗತ್ತೆ. 6 ತಿಂಗಳು ಸಲ ರಕ್ತ ಕೊಡ್ಬೋದು. ಅದಕ್ಕಾಗಿ ದಯವಿಟ್ಟು ಅಂಥವು ವಿದ್ಯಾರ್ಥಿಗಳಾದಂಥವ್ರು ಭಾಳ ಜನ ಫಾಸ್ಟ್ ಫುಡ್ ತಿಂತಾರೆ, ಭಾಳ ಜನ ಜಂಕ್ ಫುಡ್ ತಿಂತಾರೆ. ಅದಕ್ಕಾಗಿ ದಯವಿಟ್ಟು ಅವೇರ್ನೆಸ್, ಇದು ಎಲ್ಲ ರೋಗ ಬರೋಕ್ಕೆ ಕಾರಣ ಅಂದರೆ ಫಾಸ್ಟ್ ಫುಡ್ ಜಂಕ್ ಫುಡ್ಡಿನಿಂದ ರೋಗ ಬರ್ತೈತೆ. ಎಲ್ಲ ಅಸಿಡಿಟಿ ಬರೋದು, ಎಲ್ಲ ಅಜೀರ್ಣತೆ ಬರೋದು, ಎಲ್ಲವೂ ಕೂಡ ಅದರಿಂದನೇ ಬರ್ತೈತೆ. ಅದಕ್ಕಾಗಿ ಆಹಾರನೇ ಭಾಳ ಮುಖ್ಯ. ಅದಕ್ಕಾಗಿ ಭಾಳ ದುಡ್ಡು ಕೊಡ್ತೇವೆ, ಅದನ್ನು ಅನಾರೋಗ್ಯನ ಅಷ್ಟೇ ದುಡ್ಡು ಕೊಟ್ಟು ಅನಾರೋಗ್ಯ ತೊಗೊತೀವಿ. ಅದಕ್ಕಾಗಿ ನಾವು ಆ ರೀತಿ ಪಿಜ್ಜಾ, ಬರ್ಗರ್ ಇವನ್ನೆಲ್ಲ ಭಯಂಕರ ಜನ ತಿಂತಾರೆ. ಅದ್ರ ಬಗ್ಗೆ ಯಾವುವು ಅದಕ್ಕಂಥವುಗಳನ್ನು ಬಿಟ್ಟು ತರಕಾರಿಗಳನ್ನು, ಹಣ್ಣುಗಳನ್ನು, ಮೊಳಕೆ ಹೊಡೆದ ಕಾಳುಗಳನ್ನು, ಇಲ್ಲ ಡಾಕ್ಟರ್ ನೀವು ಅದೇ ನಿಮ್ಮ ಮುಂದೆ ನಾ ಹೇಳೋದು ಅವಶ್ಯಕತೆ ಇಲ್ಲ. ಆದರೂ ವಿದ್ಯಾರ್ಥಿಗಳೆಲ್ಲರೂ ಹೋಗಿ ಜಂಕ್ ಫುಡ್ ಮುಂದೆ ನಿಂತಿರ್ತಾರೆ ಅಲ್ಲಿ. ಅದಕ್ಕಾಗಿ ಆ ರೀತಿಯಾದಂಥ ಆಗಬಾರ್ದು ಅನ್ನೋದಕ್ಕೆ ತಾವೆಲ್ಲರೂ ತಾವು ಉತ್ತಮವಾದಂಥ ಆಹಾರವನ್ನು ಸೇವಿಸಬೇಕು. ಉತ್ತಮವಾದಂಥ ಆಹಾರವನ್ನು ಸೇವಿಸ್ರಿ ಅಂತ ನಮ್ಮ ಪೇಷಂಟ್ಗಳಿಗೆ ಹೇಳಬೇಕು ಅಂತ ಹೇಳಿ ಈ ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ಕ್ಷಮ ಮಾಡಿರಿ. ನನಗೆ ಇನ್ನೊಂದು ಕಾರ್ಯಕ್ರಮ 10 ಗಂಟೆಗೆ ಐತೆ, ಅದು
ಅದಕ್ಕಾಗಿ ನಮ್ಮ ಧಾರವಾಡ ಸರ್ ಬೆಳಗ್ಗೆ ಬಂದು ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದು ಅಲ್ಲಿ ಹೋಗ್ರಿ ಅಂದರು. ಅದಕ್ಕಾಗಿ ಮತ್ತೊಂದು 15 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಬಂದೇನೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಅದಕ್ಕಾಗಿ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ವೈಸ್ ಚೇರ್ಮನ್ರು ಮುಂದೆ ನಿಂತೆಲ್ಲ ನಡೆಸಿಕೊಡ್ಬೇಕಂತ ಅವರೆಲ್ಲ ನಿಲ್ಲಿಸಿ, ಮತ್ತು ನಮ್ಮ ಹಿರಿಯರಾದ ಎಂ ಜಿ ಪಟ್ಟಣ ಶೆಟ್ಟರು ಅವರೆಲ್ಲ ನಡೆಸಿಕೊಡ್ಬೇಕಂತೇಳಿ ವಿನಂತಿಸಿ ಮಾತು ಮುಗಿಸ್ತೀನಿ. 14th June. In 2005, WHO announced 14th June to be considered as World Blood Donor Day. And this year, they released the theme as 20 years of celebrating giving thank you blood donors. So why do you need to donate the blood? So there is a special reason, no? So in every day in some part of the country, many people they will be victimizing the accidents. So at that time, what happens now? So you can see their body is dripping with the blood, and immediately they need the replacement of the blood loss. So that whatever it is there now, so this one it has to be replaced by what? Your blood. And many millions of surgeries, millions of people they will be undergoing the surgeries where especially blood is needed. For example, heart, brain and kidney. So there in some special surgeries, especially blood it is required. And this blood is actually needed in chronic conditions also, including thalassemia, sickle cell anemia, and even in chronic liver disorders. And in some fevers like dengue, this blood is actually needed. So there is a huge gap between the demand and the supply. Even in the modern technology also, there is no substitute for the blood. So the main intention of conducting the voluntary blood camp is to bridge the gap. With the blood donors day. But here nobody has noticed that how to collect the blood and who is eligible for the blood donation. He or she don't have any disease. That is the must, I think so. If you have got any disease, it must be carried to some other HIV. There are so many persons they have died because of the blood transplantation. You must all these doctors and all these whatever the blood donors and receivers, they must check whether the blood donor has got any disease or he has got HIV, cancer and like that. If he have, you should not take the blood from him. Otherwise, instead of saving the life, he is killing the life. Therefore, I request all the persons here to check it out and take a best step in their life.